ಮತ್ತು ನಿಮ್ಮ ಮನೆಗೆ ಇಟ್ಕೊಂಡಾಗ ನಿಮ್ಮ ಮನೆ ಹೊರಗಡೆ ಆಗಿರ್ಬೋದು, ಮನೆ ಬಾಕ್ಲಲ್ಲಿ ಆಗಿರ್ಬೋದು, ಎಂಟ್ರೆನ್ಸ್ ಆಗಬೇಕಾದ್ರೆ ಮನೆಯಿಂದ ಒಳಗಡೆ ಆಗಿರ್ಬೋದು, ಅಥವಾ ನಿಮ್ಮ ರೂಮಲ್ಲಿ ಯಾರಾದರೂ ಬಂದು ತುಂಬ ರೂಮ್ ತುಂಬ ಚೆನ್ನಾಗಿದೆ ದೃಷ್ಟಿ ಆಗ್ತಿದೆಯಾ ಅಂದರೆ ನಿಮ್ಮ ರೂಮ್ ಬಾಕ್ಲಲ್ಲಿ ಆಗಿರ್ಬೋದು, ಈ ಥರ ಇಟ್ಕೊಂಡಾಗ ಈ ಸ್ಟೋನನ್ನು ಇಟ್ಕೊಂಡಾಗ ಖಂಡಿತವಾಗ್ಲೂ ನಿಮ್ಮ ಮನೆಯ ದೃಷ್ಟಿನ ತೆಗೆದು ಹೊರಗಡೆ ಹಾಕುತ್ತೆ. ಮತ್ತು ನಿಮ್ಮ ಮನೆಯಲ್ಲಿ ಒಂದು ಬಾಂಧವ್ಯನ ಏರ್ಪಡಿಸ್ತಾ ಹೋಗುತ್ತೆ. ಅಂದರೆ ದೃಷ್ಟಿ ಕಮ್ಮಿ ಆಗ್ತಾ 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 ಮನುಷ್ಯ ಏಳಿಗೆ ಆಗ್ತಾ ಇರ್ತಾನೆ. ನಮ್ಮಲ್ಲಿ ನೆಗೆಟಿವ್ ಜಾಸ್ತಿ ಆಗ್ತಾ ಇರುತ್ತೆ, ನಮಗೆ ನೆಗೆಟಿವ್ ಥಾಟ್ಸ್ ಬರ್ತಾ ಇರುತ್ತೆ, ನಮ್ಮ ಎದುರುಗಡೆಯಿಂದ ನಮಗೆ ನೋಡೋರ ಮಾತು ಕತೆ ಅದು ಯಾವಾಗಾದ್ರೂ ಒಂದ್ಸತಿ ಕಿವಿಗೆ ಬಿದ್ದಾಗೆ ನಾವು ಸ್ವಲ್ಪ ಡೌನ್ ಆಗಿಬಿಡ್ತೀವಿ. ಯಾರಾದರೂ ಎದುರುಗಡೆಯವ್ರು ಏನಾದರೂ ಅಂದಾಗ ನಿನಗೇನು ತಗೋ ಹಂಗೆ ಹಿಂಗೆ ನಿನಗೆ ಆ ಮನೆ ಆಸ್ತಿ ಬಂದಿದೆ ಈ ಮನೆ ಆಸ್ತಿ ಬಂದಿದೆ ಅಂತ ಏನಾದರೂ ಒಂದು ಅಂದಾಗ ಜನ ಹಿಂಗೂ ಮಾತಾಡ್ಕೋತಾರೆ. ಅವ್ರು ಚೆನ್ನಾಗೇ ಹೇಳಿರ್ಬೋದು, ಆದರೆ ಹಿಂದೆಗಡೆ ಯಾವ ರೀತಿ ಮಾತಾಡ್ಕೋತಾರೆ ಇದೆಲ್ಲ. ಮತ್ತು ನೋಡಿ, ಹಿಂದೆಗಡೆ ಯಾರು ನಿಮಗೆ ಶತ್ರುಗಳು ಹಿಂಗೆ ಮಾತಾಡ್ಕೊಳ್ತಾರೆ, ಚಾಡಿ ಮಾತನ್ನು ಹೇಳೋದಾಗಿರ್ಬೋದು, ಅಥವಾ ಇನ್ನೊಬ್ಬರಿಗೆ ಎಲ್ಲೋ ಒಂದು ಕಡೆ ಇವ್ರು ಹಂಗೆ ಇವ್ರು ಹಿಂಗೆ ಅಂತ ನಮ್ಮ ಬಗ್ಗೆ ಏನೋ ನೆಗೆಟಿವ್ ಆಗಿ ಹೇಳ್ಕೊಳ್ಳೋದಾಗಿರ್ಬೋದು, ಒಂದು 10 ಜನ ಸೇರಿಕೊಂಡು ನಮ್ಮ ಬಗ್ಗೆ ಏನೋ ಮಾತಾಡ್ಕೊಳ್ಳೋದಿರ್ಬೋದು, ಇದೆಲ್ಲ ಕೂಡ ನಮಗೆ ದೃಷ್ಟಿಯ ಮೂಲಕ ನಮಗೆ ತಗಲುತ್ತೆ. ಆ ದೃಷ್ಟಿಯಲ್ಲಿ ಕಂಪ್ಲೀಟ್ ಈ ಒಂದು ಸ್ಟೋನಿಂದ ಆ ನೆಗೆಟಿವ್ ರಿಮೂವ್ ಮಾಡುತ್ತೆ ನಮಗೆ. ನಮ್ಮ ಮನೆಗಾಗಿರ್ಬೋದು, ನಮಗಾಗಿರ್ಬೋದು, ನಮ್ಮ ಮನೇಲಿ ಏನೇ ಪ್ರಾಬ್ಲಮ್ ಇರಲಿ, ದೃಷ್ಟಿಯಿಂದ ಆಗುವಂಥ ಏನೇ ಪ್ರಾಬ್ಲಮ್ ಇದ್ದರೂ ಅದು ಈ ನಮ್ಮ ಹೊಸಲು ದಾಟಿ ಒಳಗಡೆ ಬರಲ್ಲ ಈ ಒಂದು ಸ್ಟೋನ್. ಅದಕ್ಕೆ ಇದನ್ನು ಕಂಪ್ಲೀಟ್ ನಾವು ಬಾಗ್ಲಲ್ಲೇ ಇಡೋಕ್ಕೆ ಕೊಡ್ತೀವಿ. ಈ ಸ್ಟೋನ್ನ ಬಾಗ್ಲಲ್ಲೇ ಇಟ್ಕೊಂಡಾಗ ನೋಡಿ, ಅದು ಯಾಕಂದರೆ ಅದು ನಿಮಗೆ ಕಾಣಿಸ್ತಿದೆ, ಅದು ದೃಷ್ಟಿಗೆ ಅಂತಲೇ, ಯಾಕಂದರೆ ಅದನ್ನು ಇನ್ನೂ ನೋಡೋಕ್ಕೆ ತುಂಬ ಚೆನ್ನಾಗಿರುತ್ತೆ ಆ ಸ್ಟೋನು. ವಿಡಿಯೋದಲ್ಲಿ ಆ ಥರ ಇದೆ. ಅದನ್ನು ಇಟ್ಕೊಂಡಾಗ ಯಾರಾದರೂ ನೋಡಿದ ತಕ್ಷಣ ಅವ್ರಿಗೆ ಮಾತೇ ಬರಬಾರ್ದು. ಅಂದರೆ ನಮಗೆ ಏನಾದರೂ ಹೇಳೋಕ್ಕೂ ಅವ್ರಿಗೆ ಸ್ವಲ್ಪ ಅಲ್ಲೇ ಕಟ್ ಮಾಡ್ಕೊಳ್ತಾರೆ, ಮಾತಾಡೋದನ್ನ ಕಟ್ ಮಾಡ್ಕೊಳ್ತಾರೆ. ಹಾಗಾಗಿ ಈ ಸ್ಟೋನನ್ನು ನೀವು ಇಟ್ಕೊಂಡು ನೋಡಿ, ಇಟ್ಕೊಳ್ಳಿ, ಮನೇಲಿ ಇಟ್ಕೊಳ್ಳಿ. ಖಂಡಿತ ನಿಮಗೆ ನಿಮ್ಮ ದೃಷ್ಟಿಯಿಂದ ಯಾರ್ಯಾರು ಬಳಲ್ತಿದ್ರೆ ಎಲ್ರಿಗೂ ಕೂಡ ದೃಷ್ಟಿ ಇದ್ದೇ ಇರುತ್ತೆ. ಒಂದು ಸಣ್ಣ ಅಂಗಡಿ ಮಾಡಿರಲಿ, ನಮ್ಮ ಅಂಗಡಿಗೆ ದೃಷ್ಟಿ ತಗಲ್ಬಾರ್ದು ಅಂತ ನಿಂಬೆಹಣ್ಣು ಕಟ್ಟೋದು ನೋಡಿ. ನಕ್ಷತ್ರ ಅಂತ ಹೇಳಿದೆ, ಅದರಲ್ಲೂ ರಾಹು ನಕ್ಷತ್ರದವರು ಯಾರಿರ್ತೀರ ಅವರು ಕುಂಭರಾಶಿಯವ್ರಿಗೆ ಅತಿ ಬೇಗ ದೃಷ್ಟಿ ಆಗುತ್ತೆ. ಯಾರಿಗೆಲ್ಲ ಕುಂಭರಾಶಿಯವರಿದ್ದೀರಾ ಖಂಡಿತವಾಗ್ಲೂ ನೀವು ಈ ಸ್ಟೋನನ್ನು ನೀವು ನಿಮ್ಮ ಮನೇಲಿ ಇಟ್ಕೊಳ್ಳಿ, ಖಂಡಿತ ನೀವು ದೃಷ್ಟಿಯಿಂದ ಹೊರಗಡೆ ಬರ್ತೀರೋ ಅತಿ ಹೆಚ್ಚು ಆಗುತ್ತೆ. ಮತ್ತು ಕಟಕ ರಾಶಿಯವ್ರಿಗಂತೂ ಹೆವಿ ದೃಷ್ಟಿ ಆಗ್ತಾ ಇರುತ್ತೆ. ಆ ದೃಷ್ಟಿಯಿಂದ ಕಟಕ ರಾಶಿಯವರು ತುಂಬ ನೋವನ್ನು ಅನುಭವಿಸ್ಬೇಕಾಗತ್ತೆ. ಯಾಕಂದರೆ ಈ ಒಂದು ಸ್ಟೋನು ನಿಮಗೆ ಲೈಫ್ ಟೈಮು, ಯಾವಾಗಲೂ ನೀವು ಇದನ್ನು ಚೇಂಜ್ ಮಾಡೋಂಗಿಲ್ಲ. ಯಾವಾಗಲೂ ನೀವು ಇದನ್ನು ಮನೇಲಿ ಒಂದು ಸತಿ ಇಟ್ಬಿಟ್ರೆ ಕಂಪ್ಲೀಟ್ ನಿಮ್ಮ ನಿಮ್ಮ ಮನೇಲಿ ಆಗೋ ಪ್ರಾಬ್ಲಮ್ಗೆ ಪ್ರತಿಯೊಂದಕ್ಕೂ ಇದು ನಿಮಗೆ ರಿಮೂವ್ ಮಾಡ್ತಾ ಹೋಗುತ್ತೆ, ನೆಗೆಟಿವ್ ರಿಮೂವ್ ಮಾಡ್ತಾ ಹೋಗುತ್ತೆ. ಈ ಕಟಕ ರಾಶಿಯವ್ರಿಗೆ ಅತಿ ಹೆಚ್ಚು ದೃಷ್ಟಿ ಅಂತಂದೆ. ಈ ಕಟಕ ರಾಶಿಯವರು ದೃಷ್ಟಿಯಿಂದ ತುಂಬ ಪ್ರಾಬ್ಲಮ್ಗೆ ಒಳಪಟ್ಟಿರ್ತಾರೆ. ಅಥವಾ ಯಾರಾದರೂ ಚಾಡಿ ಮಾತು ಹೇಳೋದು, ಎಲ್ಲಾದರೂ ಒಂದು ಕಡೆ ಸಿಕ್ಕಾಕ್ಸೋದು, ಅಥವಾ ನೀವೇನು ಕೆಲಸ ಮಾಡ್ತಿರ್ತೀರ ನಿಮ್ಮ ಕೆಲಸ ಮಾಡೋ ಜಾಗದಲ್ಲಿ ನಿಮ್ಮನ್ನು ಸಿಕ್ಕಾಕ್ಸೋ ಅಂಥ ಒಂದು ಚಾನ್ಸು ಅತಿ ಹೆಚ್ಚಿರುತ್ತೆ ಕಟಕ ರಾಶಿಯವ್ರಿಗೆ. ಅದನ್ನು ನೋಡ್ಕೊಳ್ಬೇಕಾಗುತ್ತೆ. ಜೊತೆಗೆ ನಿಮ್ಮ ಕುಟುಂಬದಲ್ಲಿ ಅತಿ ಹೆಚ್ಚು ಸಮಸ್ಯೆಯನ್ನು ಇದು ಮಾಡ್ತಾ ಇರ್ತೀರ ಕಟಕ ರಾಶಿಯವರು. ಹಾಗಾಗಿ ಕಟಕ ರಾಶಿಯವ್ರಿಗೆ ಬೇಗ ದೃಷ್ಟಿ ಆಗುತ್ತೆ. ಈ ಕಟಕ ರಾಶಿಯವರು ಕೂಡ ಈ ಒಂದು ಸ್ಟೋನನ್ನು ಇಟ್ಕೊಂಡು ಪರಿಹಾರ ಮಾಡ್ಕೊಳ್ಳಿ. ಪರಿಹಾರ ಮಾಡಿಕೊಂಡ್ರೆ ನಿಮಗೆ ಖಂಡಿತವಾಗ್ಲೂ ನಿಮ್ಮ ಶತ್ರುಗಳು ಯಾರಿರ್ತಾರೆ, ಹಿತಶತ್ರುಗಳು ಯಾರಿರ್ತಾರೆ, ಅವರು ಕಮ್ಮಿ ಆಗ್ತಾ ಬರ್ತಾರೆ. ನಿಮ್ಮ ಬಗ್ಗೆ ಎಲ್ಲೋ ಒಂದು ಕಡೆ ಹೇಳೋದು, ಚಾಡಿ ಹೇಳೋದು, ಅಥವಾ ನೀವು ಅವ್ರ ಮಾತನ್ನ ಕೇಳ್ಕೊಂಡು ನೀವೆಲ್ಲೋ ಒಂದು ಕಡೆ ಮಾತಾಡ್ಬಿಡೋದು, ಅಲ್ಲಿ ನೀವು ಸಿಕ್ಕಾಕೊಳ್ಳೋದು, ಹಿಂಗೆ ನಿಮ್ಮ ಸರ್ಕಲಲ್ಲಿ ನಡೆಯುವಂಥ ಒಂದು ಇದು ಕೂಡ ದೃಷ್ಟಿಗೇನೆ. ಇದು ಯಾರ್ದೋ ಒಂದು ದೃಷ್ಟಿ ಬಿದ್ದಾಗ ಈ ಥರ ಎಲ್ಲ ಪ್ರಾಬ್ಲಮ್ ಆಗ್ತಾ ಇರ್ತದೆ. ಕುಟುಂಬದಲ್ಲೂ ಕೂಡ ತುಂಬ ಅನೇಕ ಸಮಸ್ಯೆಗಳನ್ನ ನೀವು ಇದು ಮಾಡ್ಕೊಳ್ತಾ ಇರ್ತೀರ. ಇವಾಗ ಅಣ್ಣ ತಮ್ಮದಿರ ಜಗಳ ಆಗಿರ್ಬೋದು, ಅಕ್ಕ ತಂಗಿರ ಜಗಳ ಆಗಿರ್ಬೋದು, ತಂದೆ ತಾಯಿ ಕೂಡ ನಿಮ್ಮಿಂದ ಬೇರೆ ಆಗುವಂಥ ಒಂದು ಚಾನ್ಸಸ್ಸು ಅತಿ ಹೆಚ್ಚಿರುತ್ತೆ.